ಸಾಧನೆ ಸಾಧಕನ ಸ್ವತ್ತೇ ವಿನಃ ಸೋಮಾರಿಯ ಸ್ವತ್ತಲ್ಲ ಅಂತ ಹೇಳ್ತಾರೆ. ಈ ಒಂದು ಮಂಡ್ಯದಲ್ಲಿ ಮದ್ದೂರು ಸ್ಪಾನ್ಸರ್ ಕ್ಲಬ್ ಆಗಿ ಈ ಒಂದು ಪಬ್ಲಿಕ್ ಇಮೇಜ್ ICGF ಅನ್ನು ಮಾಡಲಿಕ್ಕೆ ಹಗಲು ರಾತ್ರಿ ನಮ್ಮನ್ನೆಲ್ಲ ಒಗ್ಗೂಡಿಸಿ ಕೆಲಸ ಮಾಡಿರ್ತಕ್ಕಂಥ ಶ್ರಮಜೀವಿ ಮಿಸ್ಟರ್ BD ಹೊನ್ನೇಗೌಡರವರು, ಕ್ಲಬ್ ICGFನ ಚೇರ್ಮನ್ ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಈ ಒಂದು ICGFನ ಉದ್ದೇಶವನ್ನು ಕುರಿತು ಮಾತಾಡಬೇಕು ಅಂತೇಳಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಹೊನ್ನೇಗೌಡರಿಗೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ರೋಟರಿಯ ಆಸ್ತಿಗಳೇ ಅಂತ ಹೇಳೋದಕ್ಕೆ ಬಯಸ್ತೇನೆ. ಫ್ರೆಂಡ್ಸ್, ಬಹುಶಃ ರೋಟರಿಯಲ್ಲಿ ಎರಡನ್ನ ನಾವು ಪಿಲ್ಲರ್ ಆಫ್ ದಿ ರೋಟರಿ ಅಂತ ಹೇಳಿ ಕರಿತೀವಿ. ಒಂದು ಮೆಂಬರ್ಶಿಪ್, ಇನ್ನೊಂದು TRF. ಆದರೆ ಆ ಪಿಲ್ಲರ್ಗಳು ಅವೇ ನಮ್ಮ ವೀಕ್ನೆಸ್ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಬಹುಶಃ ಚಲನಚಿತ್ರಗಳಲ್ಲಿ ನಾವು ನೋಡಿರ್ಬೋದು, ಶತ್ರುಗಳ ವೀಕ್ನೆಸ್ ಏನಿದೆ ನೋಡು ಅಲ್ಲಿ ಏಟ್ ಹೊಡಿಬೇಕು ಅಂತ ಹೇಳಿ ಹೇಳ್ತಾರೆ. ನಾವು ಆ ಮೆಂಬರ್ಶಿಪ್ಪು ಮತ್ತು TRF ನಮ್ಮ ವೀಕ್ನೆಸ್ ಮಾಡಿಕೊಂಡು ಮುಂದೆ ಸಾಗೋದಕ್ಕೆ ಆಗ್ತಾಯಿಲ್ಲ. ಕಳೆದ 26 ವರ್ಷಗಳಿಂದ ವಿ ಆರ್ ಸ್ಟ್ರಗ್ಲಿಂಗ್ ಅಟ್ 1.2 ಮಿಲಿಯನ್. ಏನಿದು ಇಲ್ಲಿ ನಡೀತಾ ಇರೋದು ಪಬ್ಲಿಕ್ ಇಮೇಜ್ ICGF, ಹೊನ್ನೇಗೌಡರು ಮೆಂಬರ್ಶಿಪ್ ಮತ್ತು TRF ಮಾತಾಡ್ತಾ ಇದ್ದಾರೆ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಪಬ್ಲಿಕ್ ಇಮೇಜಿನ ಇಂಪಾರ್ಟೆನ್ಸನ್ನೇ ತಿಳ್ಕೊಂಡಿಲ್ಲ. ನಾವು ಏನು 5 ಮಾರ್ಗಗಳ ಮುಖಾಂತರ 5 ಅವೆನ್ಯೂ ಆಫ್ ಸರ್ವೀಸ್ ಮುಖಾಂತರ ನಾವು 7 ಆದ್ಯತಾ ವಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಕಮ್ಯುನಿಟಿಯನ್ನು ರೀಚ್ ಆಗಲಿಕ್ಕೆ. ಆ ಎಲ್ಲ ಸರ್ವೀಸ್ ಪ್ರಾಜೆಕ್ಟ್ಸ್ ರೀಚ್ ಆಗ್ತಾ ಇದೆ ಕಮ್ಯುನಿಟಿಗೆ, ಸಮುದಾಯಕ್ಕೆ. ಆದರೆ ನಾವು ಅದರ ರಿಫ್ಲೆಕ್ಟನ್ನು ತಗೊಳ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಪಬ್ಲಿಕ್ ಇಮೇಜ್ ಅನ್ನೋದು ಸಮುದಾಯದಿಂದ ನಾವು ಫೀಡ್ಬ್ಯಾಕನ್ನು ತಗೊಳ್ಳಲ್ಲ, ಇಂಪ್ಯಾಕ್ಟನ್ನು ತಗೊಳ್ಳೋದಿಲ್ಲ. ಸರ್ವೀಸನ್ನು ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಮಾಡ್ತೀವಿ ಅಂದರೆ, ನಮ್ಮ ಜಿಲ್ಲೆ ಒಂದರಲ್ಲೇ ಕನಿಷ್ಠ 100 ಕೋಟಿ ರೂಪಾಯಿಗಳ ಪ್ರಾಜೆಕ್ಟನ್ನು ಮಾಡ್ತೀವಿ ನಾವು ಜಿಲ್ಲೆ ಒಂದರಲ್ಲಿ. ಆದರೆ ಅದರ ಇಂಪ್ಯಾಕ್ಟ್ ಮತ್ತು ಫೀಡ್ಬ್ಯಾಕ್ ಏನಾಗಿದೆ ಅಂತ ಹೇಳಿ ನಾವು ತಗೊಳ್ಳೋದಿಲ್ಲ. ಅದನ್ನು ಸರ್ಕ್ಯುಲೇಟ್ ಮಾಡ್ಕೊಳ್ಳಲ್ಲ, ನಮ್ಮಲ್ಲೇ ನಾವು ಸರ್ಕ್ಯುಲೇಟ್ ಮಾಡ್ಕೊಳ್ಳೋದು, ನಮ್ಮ ಕ್ಲಬ್ಗಳ ಲೆವೆಲಲ್ಲೇ ಸರ್ಕ್ಯುಲೇಟ್ ಮಾಡ್ತಾ ಇಲ್ಲ. ದಯಮಾಡಿ ಇದೊಂದು ಕೆಲಸ ಆಗಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಆಗ್ರಹ ಪಡಿಸ್ತೀನಿ. ದಯಮಾಡಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸನ್ನು ನಾವು ಮಾಡ್ತಾ ಇದ್ದೀವಿ. ಬಹುಶಃ ಎಲ್ಲ ಕ್ಲಬ್ಗಳಲ್ಲೂ ಸಿಗ್ನಿಫಿಕೆಂಟ್ ಪ್ರಾಜೆಕ್ಟ್ಸನ್ನು ಕೂಡ ಮಾಡ್ತೀವಿ ನಾವು. ಕೆಲವು ಕ್ಲಬ್ಗಳಲ್ಲಿ ಪರ್ಮನೆಂಟ್ ಪ್ರಾಜೆಕ್ಟ್ ಹೆಸರುಗಳಲ್ಲಿ ಶಾಲೆಗಳನ್ನು ನಡೆಸ್ತೀವಿ, ದೊಡ್ಡ ದೊಡ್ಡ ಓಲ್ಡ್ ಏಜ್ ಹೋಮ್ಗಳನ್ನು ನಡೆಸ್ತೀವಿ, ಅನಾಥಾಶ್ರಮಗಳನ್ನು ನಡೆಸ್ತೀವಿ. ಆದರೆ ಅವುಗಳ ರಿಫ್ಲೆಕ್ಟ್ ಏನಾಗ್ತಾ ಇದೆ ಸಮಾಜದ ಮೇಲೆ ಅನ್ನೋದನ್ನು ನಾವು ತೋರಿಸ್ತಾ ಇಲ್ಲ. ನಾವು ಅದನ್ನು ವಾಪಸ್ ತೊಗೊಳ್ತಾ ಇಲ್ಲ. ಏನಾಗ್ತಾ ಇದೆ ರೇಟಿಂಗ್ ತೊಗೊಳ್ತಾ ಇಲ್ಲ. ನಾವು ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತ ಹೇಳಿ ನಾನು ಅನ್ಸುತ್ತೆ. ಬಹುಶಃ ಇದು ನಮಗೆ ಮೆಂಬರ್ಶಿಪ್ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಬಹುಶಃ ಇಲ್ಲಿರ್ತಕ್ಕಂಥ PDGಗಳು ನನ್ನ ಮಾತನ್ನು ತಗೊಳ್ತಾರೆ ಅಂತ ನಾನು ನಂಬ್ತೀನಿ. ಇನ್ನು ಸಿಗ್ನಿಫಿಕೆಂಟ್ ಪ್ರಾಜೆಕ್ಟ್, ನಾನು ಪರ್ಮನೆಂಟ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ. ರೋಟರಿ ಹೆಸರಿನಲ್ಲಿ ನಾವು ಸುಮಾರು ಕ್ಲಬ್ನವರು ಪರ್ಮನೆಂಟ್ ಪ್ರಾಜೆಕ್ಟನ್ನು ಮಾಡಿದ್ದೀವಿ. ಒಂದು ಕಡೆ ಏನಾಗಿದೆ, ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಚೆನ್ನಾಗಿ ಬೆಳೀತಾ ಇದೆ, ಆದರೆ ರೋಟ್ರಿ ಬೆಳೀತಾ ಇದೆ. ದಯಮಾಡಿ ಯಾರು ಪರ್ಮನೆಂಟ್ ಪ್ರಾಜೆಕ್ಟ್ಸನ್ನು ಬೆಳೆಸ್ತಾ ಇದ್ದೀರಿ, ಇಟ್ಕೊಂಡಿದ್ದೀರಿ ಕ್ಲಬ್ಗಳಲ್ಲಿ, ದಯಮಾಡಿ ರೋಟ್ರಿನೂ ದಯಮಾಡಿ ಬೆಳೆಸಬೇಕು ನಿಮ್ಮ ಸಂಸ್ಥೆ ಇರ್ತಕ್ಕಂಥ ಜಾಗದಲ್ಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಿಮ್ಮಲ್ಲಿ ಸಿಗ್ನಿಫಿಕೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು, ಅದು ಕೂಡ ಹಾಗೇನೆ. ದಯಮಾಡಿ ಇದು ದೊಡ್ಡ ನಮಗೆ ಪರಿಣಾಮವನ್ನು ಬೀರ್ತಾ ಇದೆ. ಆದ್ದರಿಂದ ನಾವು ಪಬ್ಲಿಕ್ ಇಮೇಜಿನ ಇಂಪಾರ್ಟೆನ್ಸ್ ಪರ್ಪಸ್ ಇಲ್ಲಿ ನಾವು ICGF ಮಾಡ್ತಾ ಇದ್ದೀವಿ, ಬಟ್ ಇಂಪಾರ್ಟೆನ್ಸನ್ನು ಎಲ್ಲ ಕ್ಲಬ್ನವರು ಅಳವಡಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಯಾವ ರೀತಿ ನಾವು ಈಗ ಬದಲಾವಣೆ ಕೂಡ ಜಗದ ನಿಯಮ, ಬದಲಾವಣೆ ಕೂಡ ನಾವು ಇನ್ನೂ ಕ್ಲಬ್ ಲೆವೆಲ್ಗಳಲ್ಲಿ ಬ್ಲಡ್ ಕ್ಯಾಂಪ್ ಮಾಡ್ತೀವಿ, ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ಆ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳೇ ಚಿಕ್ಕನಾಗಿದ್ದೀವಿ. ಈ ಒಂದು ವೇದಿಕೆಗೆ ಮೈಸೂರಿನ ಯದುವೀರ್ ಒಡೆಯರ್ ಅವರು ಬರಬೇಕಾಗಿತ್ತು. ಅವರ ಹೆಸರನ್ನು ನಾನು ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ, ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಏನು ಮಾಡಿದ್ದೀರಿ ಕ್ಲಬ್ನವರು, ಕೆಲವರು ಎದುರುಕೊಂಡು ರೋಟಿಯನ್ನು ಬೆಳೆಸ್ತಾ ಇಲ್ಲ. ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ ಶಾಲೆ ಇರ್ಬೋದು, ಅಥವಾ ನಮ್ಮ ಅನಾಥಾಶ್ರಮ ಇರ್ಬೋದು, ನಮ್ಮ ಬೇರೆ ಇನ್ನೊಂದು ಸಂಸ್ಥೆ ಯಾವ ರೀತಿ ಬೇರೆ ಯಾರಾದರೂ ಬಂದುಬಿಟ್ರೆ ರೋಟ್ರಿಗೆ, ಆ ಸಂಸ್ಥೆ ಏನು ಮಾಡಿಬಿಡ್ತಾರೋ
ನಮ್ಮ ಟ್ರಸ್ಟ್ ಎಲ್ಲ ಹಾಳಾಗ್ಬಿಡ್ತದೋ ಅನ್ನೋ ಭಯದಿಂದ. ಅದೇ ರೀತಿ ಮೈಸೂರು ಮಹಾರಾಜರು ಯೋಚನೆ ಮಾಡಿದರೆ KRS ಕಟ್ಟಕ್ಕಾಗ್ತಿರ್ಲಿಲ್ಲ, ಭದ್ರಾವತಿ ಕಬ್ಬಿಣ ಕಾರ್ಖಾನೆ ಕಟ್ಟಕ್ಕಾಗ್ತಿರ್ಲಿಲ್ಲ, KSDL ಕಟ್ಟಕ್ಕಾಗ್ತಿರ್ಲಿಲ್ಲ. ಇವತ್ತು ಟಾಟಾ ಸೈನ್ಸ್ ಕಾಲೇಜ್ ಏನಿದೆ ಬೆಂಗಳೂರಲ್ಲಿ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 400 ಎಕರೆ ಜಾಗದಲ್ಲಿದೆ. ದಕ್ಷಿಣ ಭಾರತದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ ಟಾಟಾದವರು ಮಹಾರಾಜರನ್ನ ಕೇಳಿಕೊಂಡಾಗ 400 ಎಕರೆ ಜಾಗನೂ ಕೊಟ್ಟು 40 ಲಕ್ಷ ಹಣನೂ ಕೊಡ್ತಾರೆ. ನಾವು ನಿಮ್ಮ ಜೊತೆ ಇರ್ತೀವಿ, ಕಟ್ಟಿ ವಿದ್ಯಾಸಂಸ್ಥೆನೇ ಅಂತೇಳಿ ಮಹಾರಾಜರು ಆ ರೀತಿ ಯೋಚನೆ ಮಾಡಿದರೆ ಬಹುಶಃ ದಕ್ಷಿಣ ಕರ್ನಾಟಕ ಇವತ್ತು ಈ ಉನ್ನತ ಮಟ್ಟದಲ್ಲಿ ಇರ್ತಿರಲಿಲ್ಲ ನೀವು ಅನ್ನೋದಕ್ಕೆ ನಾನು ಹೇಳ್ತಿದ್ದೆ. ಆದ್ದರಿಂದ ಪ್ರಾಜೆಕ್ಟ್ ಯಾರಾದರೂ ಟ್ರಸ್ಟಿಗೆ ಬಂದವರು, ಕ್ಲಬ್ಬಿಗೆ ಬಂದವರು ನಮ್ಮ ಟ್ರಸ್ಟ್ ಹಾಳು ಮಾಡಿಬಿಡ್ತಾರೆ, ಕ್ಲಬ್ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿ ದಯವಿಟ್ಟು ಭಾವಿಸ್ಬೇಡಿ. ನಮ್ಮ ಆಸ್ತಿ ಹಾಳಾಗೋಗ್ಬಿಡುತ್ತೆ, ಅಸೆಟ್ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿ ನಿಮ್ಮ ಅಸೆಟ್ಟಿನ ಜೊತೆಗೆ, ಟ್ರಸ್ಟಿನ ಜೊತೆಗೆ, ನಿಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ ಜೊತೆಗೆ ಕ್ಲಬ್ಬನ್ನು ಕೂಡ ದಯಮಾಡಿ ಬೆಳೆಸಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಪಬ್ಲಿಕ್ ಇಮೇಜಿನ ಉದ್ದೇಶವನ್ನು ತಿಳಿಸ್ಕೊಟ್ಟಂಥ BD ಹೊನ್ನೇಗೌಡರವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ